ಶಬ್ದ ಕೇಳುವ ಸಮಯ ಬೇಗ ಬಾ, ಕರೆದೋತ ಬೇಗ ಬಾ, ಕರೆದೋತ ಕರೆಯಲ್ಪಟ್ಟವರು ಬಹಳ ಬಹಳ, ವಿಧೇಯರಾದವರು ಸ್ವಲ್ಪ ಸ್ವಲ್ಪ. ಕರೆಯುವ ಶಬ್ದ ಕೇಳುವ ಸಮಯ ಬೇಗ ಬಾ, ಕರೆದೋತ ಬೇಗ ಬಾ, ಕರೆದೋತ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಬೆಳೆಯು ಬಹಳ ಸೇವಕರಲ್ಪ, ಯಜಮಾನ ಕರೆಯುವ ಪ್ರಾರ್ಥಿಸಲೆಂದು, ಯಜಮಾನ ಕರೆಯುವ ಪ್ರಾರ್ಥಿಸಲೆಂದು. ದಾನಿಯೇಲನಂತೆ ಮೊಣಕಾಲು ಬೇಕು, ಕಣ್ಣೀರು ಕೂಡಿದ ಪ್ರಾರ್ಥನೆ ಬೇಕು. ಕರೆಯುವ ಶಬ್ದ ಕೇಳುವ ಸಮಯ ಬೇಗ ಬಾ, ಕರೆದೋತ ಬೇಗ ಬಾ, ಕರೆದೋತ. ಈ ದಿವಸದ ಧ್ಯಾನಕ್ಕೆ ನೇಮಕವಾದ ದೇವರ ವಾಕ್ಯವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 1 ಮತ್ತು 2. ಇದಾದ ಮೇಲೆ ಸ್ವಾಮಿಯು ಇನ್ನೂ 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂಬುದೇ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸುಗ್ಗಿಯ ಯಜಮಾನನಾಗಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಮುಂಜಾನೆಯ ಶುಭ ವಂದನೆಗಳು. ಪ್ರಿಯರೇ, ಇಂದು ನಾವು ಲೂಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ 1ರಿಂದ 3 ವಚನಗಳನ್ನು ಈಗಾಗಲೇ ಓದಿ ಕೇಳಿಸಿಕೊಂಡಿದ್ದೇವೆ. ಈ ಅಧ್ಯಾಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತನು ಮಾಡಬೇಕಾದಂಥ ಕಾರ್ಯಗಳ ಕುರಿತಾಗಿ ಯೇಸು ಕ್ರಿಸ್ತನು ವಿವರಣೆಯನ್ನು ನೀಡಿರುವಂಥದ್ದನ್ನು ಈ ಭಾಗದಲ್ಲಿ ನಾವು ಕಾಣುವವರಾಗಿದ್ದೇವೆ. ಕ್ರೈಸ್ತರಾದಂಥ ನಾವು ಈ ಲೋಕದಲ್ಲಿ ಏನನ್ನ ಮಾಡಬೇಕು ಎಂಬುದರ ಕುರಿತಾಗಿ ಈ ಅಧ್ಯಾಯವು ನಮಗೆ 3 ಸಂಗತಿಗಳನ್ನು ತಿಳಿಸುವಂಥದ್ದಾಗಿದೆ. ಅದರಲ್ಲಿ ಮೊದಲನೇದಾಗಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ಅಂದರೆ ಆತನನ್ನು ಪ್ರತಿನಿಧಿಸುವುದಕ್ಕಾಗಿ ಈ ಲೋಕದಲ್ಲಿದ್ದೇವೆ. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 1ರಿಂದ 24 ವಚನಗಳಲ್ಲಿ ನೋಡುತ್ತೇವೆ. ಎರಡನೇದಾಗಿ ನಾವು ನೆರೆಹೊರೆಯವರಾಗಿದ್ದೇವೆ, ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರುಣೆಯನ್ನು ತೋರಿಸುವುದಕ್ಕಾಗಿ ಅವಕಾಶಗಳನ್ನು ಎದುರು ನೋಡುವಂಥವರು. ಅದನ್ನು ಲೂಕನು ಬರೆದ ಸುವಾರ್ತೆ 10, 25ನೇ ವಚನದಿಂದ 37 ವಚನಗಳಲ್ಲಿ ಕಾಣುತ್ತೇವೆ. ಇನ್ನು ಮೂರನೇದಾಗಿ ನಾವು ಕ್ರಿಸ್ತನನ್ನು ಆರಾಧಿಸುವಂಥ ಆರಾಧಕರಾಗಿದ್ದೇವೆ. ನಮ್ಮ ತನು ಮನ ಹೃದಯಗಳನ್ನು ಕರ್ತನಿಗೆ ಅರ್ಪಿಸಿ ಆತನ ಪಾದಗಳ ಬಳಿಯಲ್ಲಿ ಕುಳಿತು ಆತನನ್ನು ಆರಾಧಿಸುತ್ತಾ, ಆತನ ವಾಕ್ಯಗಳನ್ನು ಕೇಳುತ್ತಾ, ಧ್ಯಾನಿಸುತ್ತಾ ಆತನೊಂದಿಗೆ ಅನ್ಯೋನ್ಯವಾಗಿರುವಂಥದ್ದು ನಮ್ಮ ಜವಾಬ್ದಾರಿಕೆಯಾಗಿದೆ. ಗಮನಿಸು ಪ್ರಿಯರೇ, ನಾವು ಮನೆಯಲ್ಲೇ ಇರಲಿ, ಕೆಲಸದ ಸ್ಥಳದಲ್ಲೇ ಇರಲಿ, ನಾವು ಸೇವೆಯಲ್ಲಿರಲಿ ಅಥವಾ ಲೌಕಿಕ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿರಲಿ, ಎಲ್ಲೇ ಇದ್ದರೂ ದೇವರ ಚಿತ್ತವನ್ನು ಮಾಡುವುದೇ ನಮ್ಮ ಮುಖ್ಯ ಧ್ಯೇಯ ಹಾಗೂ ಅತಿ ದೊಡ್ಡ ಸಂತೋಷವಾಗಿದೆ. ಆದುದರಿಂದ ಪ್ರಿಯರೇ, ಇಂದಿನಿಂದ ಮುಂದಿನ 2 ವಾರಗಳು ನಾವು ಈ ವಿಷಯಗಳನ್ನು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ, ಈಗಾಗಲೇ ನಾವು ಓದಿ ಕೇಳಿಸಿಕೊಂಡ ಹಾಗೆ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 1ರಿಂದ 3 ವಚನಗಳಲ್ಲಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರನ್ನು, ಅಂದರೆ ಕ್ರಿಸ್ತನನ್ನು ಪ್ರತಿನಿಧಿಸುವುದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿಯು 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿರುವಂಥ ಪ್ರತಿಯೊಂದು ಊರಿಗೂ ಪ್ರತಿಯೊಂದೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿಕೊಡುವಂಥದ್ದನ್ನು ನಾವು ಕಾಣುವವರಾಗಿದ್ದೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಕೊಡಲ್ಪಟ್ಟಂಥ ಸಮಯವು ಬಹಳ ಕಡಿಮೆಯಾಗಿತ್ತು. 3.5 ವರ್ಷದ ಸೇವೆಗಾಗಿ ಆತನು 30 ವರ್ಷಗಳು ತನ್ನನ್ನು ತಾನು ಸಿದ್ಧ ಮಾಡಿಕೊಂಡನು. ಇನ್ನುಳಿದ 3.5 ವರ್ಷಗಳು ಎಡಬಿಡದೆ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಈ ಅವಧಿಯಲ್ಲಿ 12 ಜನರನ್ನು ಶಿಷ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು, ತದನಂತರ 70 ಜನರನ್ನು ಆಯ್ಕೆ ಮಾಡಿಕೊಂಡು ಸೇವೆಗಾಗಿ ನಿಯೋಗವನ್ನು ರೂಪಿಸುವಂಥದ್ದನ್ನು ನಾವಿಲ್ಲಿ ಕಾಣುವವರಾಗಿದ್ದೇವೆ.
ಯೇಸು ಕ್ರಿಸ್ತನ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ಆತನು ಅಂದು 12 ಜನರನ್ನು ಆಯ್ಕೆ ಮಾಡಿಕೊಂಡನು. ಯಾಕೆಂದರೆ ತಾನೊಬ್ಬನೇ ಎಲ್ಲಾ ಹಳ್ಳಿಗಳನ್ನು ಸಂಧಿಸಿ ಸುವಾರ್ತೆಯನ್ನು ಸಾರಲಾರನು ಎಂಬ ಗ್ರಹಿಕೆಯನ್ನ ಯೇಸು ಕ್ರಿಸ್ತನು ಹೊಂದಿದಂತವನಾಗಿದ್ದನು. ಆದುದರಿಂದಲೇ ಮುಂದೆ 70 ಜನರನ್ನು ನೇಮಿಸಿಕೊಂಡು ಹಳ್ಳಿಗಳಿಗೆ ಆತನು ಕಳುಹಿಸಿಕೊಟ್ಟನು. ಈ 70 ಜನ ಅಪೋಸ್ತಲರಲ್ಲ, ಬದಲಾಗಿ ಸೇವೆಗಾಗಿ ಕಳುಹಿಸಲ್ಪಟ್ಟವರು. ಯೇಸುವನ್ನು ಪ್ರತಿನಿಧಿಸುವುದಕ್ಕಾಗಿ ಅವರು ನಿಜವಾಗಿಯೂ ಕ್ರಿಸ್ತನ ರಾಯಭಾರಿಗಳಾಗಿ ಆತನ ಬರುವಿಕೆಗಾಗಿ ದಾರಿಯನ್ನ ಸಿದ್ಧ ಮಾಡುವುದಕ್ಕಾಗಿ ಕಳುಹಿಸಲ್ಪಟ್ಟಂತವರು. ಪ್ರಿಯರೇ, ಯಾವ ರೀತಿ 70 ಜನರು ಕ್ರಿಸ್ತನ ದಾರಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಕಳುಹಿಸಲ್ಪಟ್ಟರೋ, ಹಾಗೆ ಇಂದು ಕ್ರೈಸ್ತ ವಿಶ್ವಾಸಿಗಳಾದಂಥ ನಾವುಗಳು ಯೇಸು ಕ್ರಿಸ್ತನ 2ನೇ ಬರುಣಕ್ಕಾಗಿ ಅನೇಕ ಗ್ರಾಮಗಳನ್ನು, ಅನೇಕ ಜನರನ್ನು ಸಿದ್ಧಪಡಿಸಬೇಕಾಗಿದೆ. ಅದಕ್ಕಾಗಿ ನಾವುಗಳು ತೀವ್ರವಾಗಿ ಪ್ರಾರ್ಥಿಸಬೇಕಾಗಿದೆ. ಹಾಗೂ ಅನೇಕ ಗ್ರಾಮಗಳಿಗೆ ನಾವು ದೇವರ ಸೇವಕರುಗಳನ್ನು ಕಳುಹಿಸಬೇಕಾಗಿದೆ. ಯಾಕೆಂದರೆ ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಯೇಸು ಕ್ರಿಸ್ತನು ತಾನೇ ತಿಳಿಸಿದ ಪ್ರಕಾರ ಬೆಳೆಯು ಬಹಳವಾಗಿದೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದ 35ನೇ ವಚನದಲ್ಲಿಯೂ ಕೂಡ ಆ ಬೆಳೆಯು ಈಗಾಗಲೇ ಕೊಯ್ಲಿಗೆ ಬಂದಿದೆ ಅಂತ ಎಂಬುದಾಗಿ ಯೇಸು ಕ್ರಿಸ್ತನು ತಿಳಿಸಿರುವನು. ಆದುದರಿಂದ ಈಗ ಸುಗ್ಗಿಯನ್ನು ಕೊಯ್ಯುವುದಕ್ಕಾಗಿ ಹೋಗುವವರು ಹಾಗೂ ಕಳುಹಿಸುವವರ ಅವಶ್ಯಕತೆ ಇರುವುದು. ಪ್ರಿಯರೇ, ಒಂದು ಸಮೀಕ್ಷೆಯ ಪ್ರಕಾರವಾಗಿ ಪ್ರತಿಯೊಂದು ಸೆಕೆಂಡಿಗೆ 2 ಮರಣವನ್ನು ಹೊಂದುವಂತವರಾಗಿದ್ದಾರೆ. ಪ್ರತಿ ನಿಮಿಷಕ್ಕೆ 107 ಜನರು, ಪ್ರತಿ ಗಂಟೆಗೆ 6390 ಜನರು, ಪ್ರತಿ ವರ್ಷಕ್ಕೆ 56 ಮಿಲಿಯನ್ ಜನರು ಮರಣ ಹೊಂದುವಂತವರಾಗಿದ್ದಾರೆ. ಹಾಗಾದರೆ ಅದರಲ್ಲಿ ಎಷ್ಟೋ ಜನರು ಯೇಸು ಕ್ರಿಸ್ತನನ್ನು ಅರಿಯದೆ ಮರಣ ಹೊಂದುವವರಾಗಿದ್ದಾರೆ. ಈ ಘಟನೆಯನ್ನ ನಾವುಗಳು ನೆನಪಿಗೆ ತಂದುಕೊಳ್ಳಬೇಕಾಗಿದೆ. ಪ್ರಿಯರೇ, ಇಂದು ನಾವು ಹೋಗದಿದ್ದರೆ, ಕಳುಹಿಸದಿದ್ದರೆ ಸಾವಿರಾರು ಜನರು ನರಕದ ಬಾಗಿಲನ್ನು ತಟ್ಟುವವರಾಗಿದ್ದಾರೆ. ಅದಕ್ಕಾಗಿ ಯೇಸು ಯೋಹಾನ ಸುವಾರ್ತೆ 4ನೇ ಅಧ್ಯಾಯದ 35ನೇ ವಚನದಲ್ಲಿ ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ ಎಂಬುದಾಗಿ ತಿಳಿಸಿರುವನು. ಹೊಲಗಳೆಂದರೆ ಗ್ರಾಮಗಳು. ನಾಶವಾಗುವಂತ ಜನರನ್ನ ನಾವು ನೋಡಬೇಕಾಗಿದೆ. ದೇವರು ನಮ್ಮನ್ನು ಈ ಲೋಕದಲ್ಲಿ ತನ್ನ ರಾಯಭಾರಿಗಳನ್ನಾಗಿ ಇಟ್ಟಿದ್ದಾನೆ. ಕ್ರಿಸ್ತನನ್ನು ಪ್ರತಿನಿಧಿಸುವುದಕ್ಕಾಗಿ, ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ಪ್ರಕಟಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಹಾಗಾದರೆ ಆತನನ್ನು ನಾವು ಈ ಲೋಕದಲ್ಲಿ ಪ್ರತಿನಿಧಿಸುವಂತ ರಾಯಭಾರಿಗಳಾಗಿದ್ದೀವೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಾಗಾಗುವಂತೆ ಕರ್ತನು ತಾನೇ ಮಾತುಗಳನ್ನು ಆಶೀರ್ವದಿಸಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿ ಎಲ್ಲಾ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಆಜ್ಞೆ ಕೊಟ್ಟಂತ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಬೆಳಗಿನ ಜಾವದಲ್ಲಿ ಕ್ರೈಸ್ತ ವಿಶ್ವಾಸಿಗಳಾಗಿರುವಂಥ ನಮ್ಮ ಕರ್ತವ್ಯವೇನು, ನಾವು ಯಾಕೆ ಲೋಕದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿ ಕರೆಯಲ್ಪಟ್ಟಿದ್ದೇವೆ ಎನ್ನುವುದರ ಕುರಿತಾಗಿ ನಿನ್ನ ವಾಕ್ಯದ ಆಧಾರದ ಮೇಲೆ ನಾವು ಧ್ಯಾನ ಮಾಡುವುದಕ್ಕೆ ನೀನು ನಮಗೆ ಕೊಟ್ಟಂಥ ಕೃಪೆಗಾಗಿ ನನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೇ, ಈಗಾಗಲೇ ಈ ಲೋಕದಲ್ಲಿ ನಿನ್ನ ವಾಗ್ದಾನಗಳ ಪ್ರಕಾರವಾಗಿ 1ನೇ ಬರುಣ ಆಗಿ ಹೋಗಿದೆ ಸ್ವಾಮಿ. ಆದರೆ ನಿನ್ನ 2ನೇ ಬರುಣಕ್ಕೋಸ್ಕರವಾಗಿ ನಾವುಗಳು ಸಿದ್ಧವಾಗಬೇಕಾಗಿದೆ. ಅದರ ಜೊತೆಗೆ ಅನೇಕ ಜನರನ್ನ ನಿನ್ನ 2ನೇ ಬರುಣಕ್ಕಾಗಿ ಸಿದ್ಧಗೊಳಿಸುವಂಥ ಜವಾಬ್ದಾರಿಕೆಯನ್ನು ಸಭೆಯಾಗಿರುವಂಥ ನಮ್ಮ ಮೇಲೆ ನೀನು ಆ ಜವಾಬ್ದಾರಿಕೆಯನ್ನು ಹೊರಿಸಿದ್ದೀಯ. ಆದುದರಿಂದ ಕರ್ತನೆ, ಇಂದು ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ಎಲ್ಲಾ ಪ್ರಿಯರಿಗಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ನಿನ್ನನ್ನು ಹರಿಯದೆ ಪ್ರತಿನಿತ್ಯವೂ ಕೂಡ ಮರಣವನ್ನು ಅವರು ಹೊಂದುವಂಥವರಾಗಿದ್ದಾರೆ. ಒಂದು ಸಾರಿಯೂ ಕೂಡ ಯೇಸು ಅನ್ನುವಂಥ ಹೆಸರನ್ನು ಕೇಳದಿರುವಂಥ ಅದೆಷ್ಟೋ ಗ್ರಾಮಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿದ್ದಾವೆ. ಆದುದರಿಂದ ಕರ್ತನೆ, ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮನ್ನು ಪ್ರೇರೇಪಿಸು. ನಮ್ಮನ್ನು ನಿನ್ನ ಸುವಾರ್ತೆಯ ನಿಯೋಗದಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ನಶಿಸಿ ಹೋಗುವಂಥ ಅನೇಕ ಗ್ರಾಮಗಳನ್ನು, ಆತ್ಮಗಳನ್ನು ನಿನಗಾಗಿ ಗೆಲ್ಲುವುದಕ್ಕಾಗಿ ನಮ್ಮನ್ನು ನೀನು ಉಪಯೋಗಿಸಿಕೋ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಕರ್ತನೆ, ನೀನು ನಮಗೆ ಕೊಟ್ಟಂಥ ತಲಾಂತುಗಳನ್ನು, ಜ್ಞಾನವನ್ನು, ನೀನು ನಮಗೆ ಕೊಟ್ಟಂಥ ಆಶೀರ್ವಾದಗಳನ್ನು ನಿನ್ನ ಸೇವೆಯಲ್ಲಿ ಸದ್ವಿನಿಯೋಗಪಡಿಸಿಕೊಂಡು ದೇವರೇ, ನಾವು ಅನೇಕ ಆತ್ಮಗಳನ್ನು ನಿನಗಾಗಿ ಆದಾಯ ಮಾಡುವಂಥ ನಿನ್ನ ರಾಯಭಾರಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿಕೋ. ಹಾಗೆ ನೀನು ಮಾಡುತ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. 70 ಜನರನ್ನು ಕರೆದಂತ ಕರ್ತನು ಕರೆಯುವಾತನೇ, ನಿನ್ನನ್ನು ನನ್ನನ್ನು ಕರೆಯುವಾತನೇ, ನಿನ್ನನ್ನು ನನ್ನನ್ನು ಮಾನವ ಪೌಲರನ್ನು ಹೋಗಲು ಕರೆದವ ತನ್ನ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.